ಶ್ರೀ ಧರ್ಮರಾಯ ಹಂದಿ ಅವರಿಗೆ ನುಡಿನಮನ. ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಆಗಿದ್ದಾಗ ಶುದ್ಧ ಹಸ್ತದ ವ್ಯಕ್ತಿಯಾಗಿದ್ದರು. ಬೇರೆ ಬೇರೆ ಆವಿಷ್ಕಾರಗಳಿಗೆ ಆಯಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಅದಕ್ಕೆ ಕೂಡಲೇ ಸ್ಪಂದಿಸಿ ವ್ಯವಹಾರ ಮಾಡ್ಕೊಂಡು ಹೋದವರು. ಯಾವುದೇ ಕಾರ್ಯಕ್ರಮ ಇರಲಿ ನಾನು ಅವರೊಟ್ಟಿಗೆ ಸೇರಿಕೊಂಡು, ಯಾಕಂದರೆ ನನ್ನ ಮಗಳನ್ನು ಅವ್ರ ಮನೆ ಕೊಟ್ಟಿರೋದ್ರಿಂದ ಈಗೀಗೆಲ್ಲ ನಮ್ಮ ಹತ್ರ ಕೇಳಿ ಕೇಳಿ ಎಲ್ಲ ಚೆನ್ನಾಗಿ ಬೆಳೆ ತೆಗಿತಿದ್ದೆ. ಯಾವ ಒಂದು ದುಡ್ಡಿನ ಇದಾಗಲಿ ಯಾವುದೂ ಇಲ್ಲ. ಅವರಾಯ್ತು ಅವ್ರು ಇದಾಯಿತು. ಅವರು ಪಾರದರ್ಶಕ, ಅವರಲ್ಲಿ ನಿಮ್ಮ ಕಪಟ ನಾದು ಯಾವುದೂ ಇಲ್ಲ. ಮಂಡಳಿ ಅಧ್ಯಕ್ಷರಿಗೆ ಸನ್ಮಾನ್ಯ ಡಾಕ್ಟರ್ ಕೆ ಎಸ್ ಕಾರಂತ್ ಅವರಿಗೆ ನೋಡಿ ನಮನವನ್ನು ಸಲ್ಲಿಸಬೇಕಾಗಿ ವಿನಂತಿಸಿದ್ದಾರೆ. ಶ್ರದ್ಧಾಂಜಲಿಯಲ್ಲಿ ಗತಿಸಿದ ವ್ಯಕ್ತಿಯ ಗುಣವಿಶೇಷಗಳನ್ನು, ಅಂದರೆ ಕೇವಲ ನಾವು ಅವರ ಏನು ದೌರ್ಬಲ್ಯವೋ ಮತ್ತೊಂದು ಏನಿದ್ರು ಕೂಡ ಅದನ್ನು ಹೈಲೈಟ್ ಮಾಡದೆ, ಅದನ್ನು ವೈಭವೀಕರಿಸದೆ, ಅವ್ರು ಏನು ಕೊಟ್ಟಿದ್ದಾರೆ ಈ ಒಂದು ಕೃತಜ್ಞತೆ ಎನ್ನುವಂಥದ್ದು ನಮ್ಮ ಹೆಗ್ಗುರುತಾಗಬೇಕು.